ನೀವ್ ಹೇಳೋದನ್ನ ಕೇಳಿದ್ರೆ ನಗು ಬರ್ತದ ಕಣ್ರಯ್ಯ. ಒಂದು ಕಾರ್ ಬಂದು ಒಬ್ಬ ಮನುಷ್ಯನ ಕೊಲೆ ಮಾಡ್ಬಿಡ್ತು ಅಂದ್ರೆ ಹೆಂಗ್ರಯ್ಯ ನಂಬೋದು? ಸರ್, ಆ ಕಾರ್ ಕೊಲೆ ಮಾಡಿದ್ದನ್ನ ನಾವಿಬ್ರು ನಮ್ ಕಣ್ಣಾರೆ ನೋಡಿದೀವಿ ಸರ್. ಕಣ್ಣಾರೆ ನೋಡಿದ್ರ? ಕುಡ್ದು ಟೈಟ್ ಆಗಿ ಮತ್ನಲ್ಲಿ. ಇನ್ಸ್ಪೆಕ್ಟರ್, ನಾನು ಹೇಳೋದನ್ನ ಸ್ವಲ್ಪ ಸೀರಿಯಸ್ ಆಗಿ ಕೇಳಿ. ನಾವೇನು ಅಬ್ಬೆಪಾರಿಗಳಲ್ಲ, ವಿಐಪಿಗಳು. ನಮ್ ಬಿಸ್ನೆಸ್ ಪಾರ್ಟ್ನರ್ ಸುನಿಲ್ ಕುಮಾರ್ನ ಕೊಂದಿದ್ದು ಒಂದು ದೆವ್ವದ ಕಾರು. ಓಕೆ, ಆ ಕಾರ್ದು ಡೀಟೇಲ್ಸ್ ಕೊಡಿ. ಸರ್, ಅದು ತುಂಬಾ ಓಲ್ಡ್ ಟೈಪ್ ಕಾರ್ ಸರ್. 48ರಿಂದ 50 ಮಾಡೆಲ್ ಇರ್ಬೋದು. ಕಲರ್, ರಿಜಿಸ್ಟ್ರೇಷನ್ ನಂಬರ್ ಕರೆಕ್ಟ್ ಆಗಿ ಕೊಟ್ರು ಕಾರ್ನ ಕಂಡಿಡಿಯಕ್ಕಾಗಲ್ಲ. ಕನ್ಫ್ಯೂಸ್ ಮಾಡ್ಬೇಡಿ, ನನ್ಗೆ ಅರ್ಥ ಆಗೋ ತರ ಹೇಳಿ. ತೋರ್ಸು. ಓಕೆ ಸರ್, ನಾನ್ ಚಿತ್ರ ಬಿಡಿಸಿ ತೋರಿಸ್ತೀನಿ. ಮರ್ಡರ್ ಮಾಡಿದ ಕಾರು ಹೀಗಿತ್ತು ಸರ್. ಈ ಕಾರ ಕೊಲೆ ಮಾಡಿದ್ದು? ಏನಪ್ಪ ಇವರು? ಸರಿ, ಒಂದ್ ಕೆಲಸ ಮಾಡಿ, ನಾನು ಕಮಿಷನರ್ ಹತ್ರ ಮಾತಾಡ್ತೀನಿ. ಈಗ ನೀವು ಹೊರಡಿ. ಸರ್, ಸ್ವಲ್ಪ ಸೀರಿಯಸ್ ಆಗಿ. ಖಂಡಿತ. ಅಯ್ಯೋ, ಏನಂದ್ರೆ? ಬೇಗ ಬನ್ನಿ ಇದ್ರೆ. ಅಯ್ಯೋ ಅಪ್ಪ, ಬೆಳಿಗ್ಗೆ ಬೆಳಗ್ಗೆ ಟೆನ್ಷನ್. ರಂಗೋಲಿ ಹಾಕಕ್ ಬಂದ್ ಯಾಕೆ ಕಿರ್ಚ್ಕೊಂಡೆ? ಯಾಕಮ್ಮ, ಏನಾಯ್ತು? ಜೋರ ಕೂಕೊಂಡಲ್ಲ? ನೋಡಿಪ್ಪ. ಮಗು ಒಳಗಡೆ ಮಲಗಿತ್ತು, ಆದ್ರೆ ಈಗ ಕಾರ್ಲಿ ಹಾಕ್ ಬಂತು. ಅದು ಯಾವ ಕಾರಲ್ಲಿ? ಅರ್ಶನದ ಬಣ್ಣ, ನೋಡೋಕೇನೋ ಮಂಗಳಕರವಾದ್ದೆ. ಆದ್ರೆ 5 ವರ್ಷದ ಹಿಂದೆ ಲಿಂಗಣ್ಣ ಬದುಕಿದ್ದಾಗ ಈ ಕಾರ್ನ ಡ್ರೈವ್ ಮಾಡ್ತಾ ಇದ್ದ. ಅಡಿಯದ್ರೆ ಆ ಭೂತ್ ಬಂಗ್ಲಾ ಇಲ್ವಾ, ಅಲ್ಲಿ ಈ ಕಾರ್ ಕೆಟ್ಟಿತ್ತು. ನನಗ್ BP ಏರ್ತಾ ಇದೆ. ಅಯ್ಯೋ ನೀವು ಸ್ವಲ್ಪ ಸುಮ್ಮನಿರಿ ಇದ್ರೆ. ಸುಮ್ಮನಿರಿ ಅಪ್ಪ, ಸ್ವಲ್ಪ ಇಟ್ಕೊಡಿ. ಪ್ರಿಯಾ, ಕಾರಲ್ಲಿ ಯಾವಾಗ ಬಂದ್ ಮಲ್ಕೊಂಡ್ಯಮ್ಮ? ರಾತ್ರಿ 12 ಗಂಟೆಗೆ. 12 ಗಂಟೆ ಅಲ್ಲ, ಅಪರಾತ್ರಿ. ಪಿಶಾಚಿಗಳು ಓಡಾಡೋ ಸಮಯ. ಇವಳು ಯಾಕೆ ಕಾರಲ್ಲಿ ಬಂದ್ಕೊಂಡು? ಈ ಕಾರ್ನಲ್ಲಿ ಮಲ್ಕೊಂಡ್ರೆ ಅಮ್ಮನ್ ಮಡ್ಲಲ್ಲಿ ಮಲಗಿದಷ್ಟು ಸುಖ ಇರ್ತೈತೆ. ಈ ಕಾರ್ನಾಗ ಮನಿಕಂಡ್ರೆ ಅಮ್ಮನ್ ಮಡ್ಲಾಗ ಮನ್ಕಂಡಂಗೆ ಸುಖ ಸಿಗ್ತದೆ. ಸರಿ, ಒಳಗೆ ಹೋಗೋಣ ಬಾ. ಅಲ್ಲ ಮಾವ, ಈ ಕಾರ್ ಬಗ್ಗೆ ವಿಟ್ಲಾಚಾರ್ಯರು ಅದು ಇದು ಅಂತ ಕತೆ ಬಿಡ್ತಿದ್ಯಲ್ಲ, ಇವಾಗ ಈ ಕಾರ್ ಏನ್ ಮಾಡುದು ಮಾವ? ಡೋಂಟ್ ವರಿ ಹೇಳಿ ಅಂದ್ರೆ ವೆರಿ ಸಿಂಪಲ್. ಪಬ್ಲಿಕ್ ಬೂತ್ ಹೋಗಿ ₹1 ಕಾಯಿನ್ ಹಾಕ್ಬಿಟ್ಟು, ಹಲೋ ಪೊಲೀಸ್ ಸ್ಟೇಷನ್, ಇಂಥ ಒಂದು ಕ್ರಾಸ್ ನಲ್ಲಿ ಇಂಥ ಒಂದು ಬಣ್ಣದ ಕಾರು ಅನಾಥವಾಗಿ ನಿಂತಿದೆ, ಅದರೊಳಗೆ ಬಾಂಬ್ ಇಟ್ಟಿರಬಹುದು ಅಂತ ಅಕ್ಕಪಕ್ಕದ ಜನ ಮಾತಾಡ್ಕೊಳ್ತಾ ಇದಾರೆ ಅಂತ ಒಂದೇ ಒಂದು ಫೋನ್ ಮಾಡಿದ್ರೆ ಸಾಕು, ಪೊಲೀಸ್ನವ್ರು ಬರ್ತಾರೆ, ಪಟ್ಟಣಂಗೆ ತಾಕತ್ತಾರೆ, ಚಟ್ಟನಂಗೆ ಹೋಗ್ತಿರ್ತಾರೆ. ಅಯ್ಯಯ್ಯೋ, ಬಾಂಬ್ ಸಿಡ್ದು ಹಲೋ, ಅಗ್ರಹಾರ 3ನೇ ಕ್ರಾಸ್ ಅಲ್ಲಿ ಒಂದು ವರ್ಷದ ಬಣ್ಣದ ಕಾರ್ ನಿಂತಿದೆ, ಅದ್ರೊಳಗೆ ಬಾಂಬ್ ಇಟ್ಟಿರ್ಬೋದು ಅಂತ ಜನ ಮಾತಾಡ್ಕೊಳ್ತಾ ಇದಾರೆ. ಬೇಗ ಬಂದು ನೋಡಿ ಸ್ವಾಮಿ. ಆಯ್ತು. ಅಯ್ಯೋ ಪಾಪಿಗಳ, ಒಂದು ದೆವ್ವದ ಕಾರು ಬಂತು ಸಾಕಪ್ಪ ಅಂದ್ರೆ, ಈಗೊಂದು ಅನಾಥ ಕಾರು ಬಂತಲ್ಲ. ಇನ್ಸ್ಪೆಕ್ಟ್ರೆ, ನಾನೇ. SI ಬಂದ್ರಿ ಇಲ್ಲಿ. ಸರ್, ಅಗ್ರಹಾರದ ಬೀದಿಲಿ ಒಂದು ಕಾರು ಅನಾಥವಾಗಿ ನಿಂತಿದೆಯಂತೆ, ಹೋಗ್ ನೋಡಿ. ಸರ್, ಬಾಂಬ್ ಎಲ್ಲಯ್ಯ? ಸರ್, ಬಾಂಬ್ ಸ್ಪಾಟ್ ಕರ್ಕೊಂಡು ಹೋಗೋಣ ಅಂತ ಕೇಳಿದೆ. ಕರ್ಕೊಂಡೋಗಿ ಸರ್.
ಅಯ್ಯೋ ಟೆನ್ಷನ್ ಬೆಳಿಗ್ಗೆ ನನಗೆ ಯಾಕೆ ಟೆನ್ಷನ್ ಕೊಡ್ತೀಯಾ? ಏನಾಯ್ತು ಅಂದ್ರೆ ಅಲ್ವೇ ನನ್ಗೊಂದ್ ಬಟ್ಲಲ್ಲಿ ಕಾಫಿ ತಂದ್ಕೊಡೋದ್ ಬಿಟ್ಟು ಈ ತಲೆಬಾಗ್ಲಲ್ಲಿ ಯಾಕೆ ನಿಂತಿದ್ಯಾ? ಅಬ್ಬೋ, ವಿಷಯ ಏನು ಅಂತ ತಿಳಿದೆ ಸುಮ್ನೆ ಕೂಗಾಡ್ತಾ ಇದ್ದೀರಲ್ಲ. ಏನ್ ವಿಷಯನೇ? ಮನೆ ಮುಂದೆ ನಿಂತಿದ್ ಕಾರು ಕಾಣಿಸ್ತಿಲ್ಲ, ಎಲ್ಲೂ ಹೋಯ್ತು ಅಂತ ಯೋಚನೆ ಮಾಡ್ತಿದ್ದೆ. ಅದ ವಿಚಾರ. ಹಾ. ನಿನಗೆ ಸತ್ಯ ಸಂಗತಿ ಗೊತ್ತಿಲ್ಲ ಅಂತ ಕಾಣಿಸುತ್ತೆ. ಏನು? ಮಾವ ಪೊಲೀಸ್ನವ್ರಿಗೆ ಫೋನ್ ಮಾಡಿದ್ರು, ಪೊಲೀಸ್ನವ್ರು ಬಂದ್ರು, ಕಾರ್ ತಗೊಂಡ್ ಹೋದ್ರು, ಪ್ರಾಬ್ಲಮ್ ಸಾಲ್ವ್ ಬಿಡು. ಈಗ ತಾವೇನ್ ಮಾಡ್ತೀರಾ ಅಂದ್ರೆ ಸೀದಾ ಅಡಿಗೆ ಮನೆಗೆ ಹೋಗ್ತೀರಾ, ನನಗೆ ಬಿಸಿಯಾಗಿ ಡಬಲ್ ಸ್ಟ್ರಾಂಗ್ ಕಾಫಿ ತಂದು ಕೊಡ್ತೀರಾ ಅಂತಪ್ಪ, ಪ್ಲೀಸ್. ಅದು ಈ ಮನೇಲಿ ಏನ್ ನಡೀತಿದೆ ಅಂತ ಒಂದು ಅರ್ಥನೇ ಆಗ್ತಿಲ್ಲ. ಅಯ್ಯೋ, ಅಯ್ಯೋ, ಕಾರು ನಮ್ಮನೆ ಈ ಬೊಂಬೆ ಕಾರು ನಮ್ಮನೆಗೆ ಹೇಗ್ ಬಂತು? ನಾನ್ ತಗೊಂಬಂದೆ ಅಮ್ಮ. ಸ್ಕೂಲ್ ಹತ್ರ ಬೇಕಾದಷ್ಟು ಕಾರ್ ಬೊಂಬೆ ಮಾರ್ತಾ ಇದ್ರು, ಅದ್ರಲ್ಲಿ ನಂಗೆ ಈ ಕಾರ್ ಇಷ್ಟ ಆಯ್ತು, ಅದಕ್ಕೆ ತಗೊಂಬಂದೆ. ಬಾಣ ಹೋಗೋಣ. ಅಯ್ಯೋ ದೇವ್ರೆ, ಸಾವಿತ್ರಿ ಥರನೇ ಮಾತಾಡ್ತಿದ್ದಾಳಲ್ಲ, ಇವ್ರಿಗೆ ಏನಾಯ್ತು? ಗಾಯತ್ರಿ, ಅಯ್ಯಯ್ಯೋ ಹಾಳಾದ ಮರುಬು, ಮೊಬೈಲ್ ಎಲ್ಲಿ ಇಟ್ಬಿಟ್ಟೆ ನಾನು? ಅಬ್ಬಾ, ಇಲ್ಲೇ ಇಟ್ಟಿದ್ದೀನಿ. ಅಮ್ಮ, ಆ ರಮಾಕಾಂತಿ ಟಾಕೀಸ್ ಹಿಂಭಾಗದಲ್ಲಿ ನಾರಾಯಣ ರಾಯರ್ ಮನೆ ಇದೆಯಲ್ಲ, ಅಲ್ಲಿ ಶ್ರೀಲಕ್ಷ್ಮಿ ಕುಬೇರು ಹೋಮ ಮಾಡ್ತಾ ಇದ್ದಾರೆ. ಪ್ರಧಾನ ವೃತ್ವೀಕರು ಬಂದು ದಕ್ಷಿಣಾಮೂರ್ತಿಗಳು ಶ್ರೋತ್ರೀಯ ಬ್ರಾಹ್ಮಣರನ್ನೆಲ್ಲ ಬರಕ್ ಹೇಳಿದ್ದಾರೆ. ನೋಡೋದಕ್ಕೆ ನಮ್ಮ ಮಳಿಯಂದ್ರು ಮಾಡ್ರನಾಗಿ ಮೀಸೆ ಬಿಟ್ಕೊಂಡಿದ್ರು ಮಂತ್ರೋಚ್ಚಾರಣೆನ ಸ್ಫುಟವಾಗಿ ಮಾಡ್ತಾರೆ. ರಾಯರೇ, ದಯವಿಟ್ಟು ನಿಮ್ಮ ಮಳಿನ ಕರ್ಕೊಂಬನ್ನಿ ಅಂತ ಕೇಳ್ಕೊಂಡಿದ್ರು. ಅದಕ್ಕೋಸ್ಕರ ಈ ಶುಕ್ರವಾರ ಹೋಗೋದಕ್ಕೆ ಶುಕ್ರವಾರನೇ ಅರ್ಕೆ ಮಾಡ್ಕೊಂಡಿದ್ದೆ. ಎಲ್ಲೋದ್ರಮ್ಮ ಅವರು? ಅಯ್ಯೋ, ಇವತ್ ಶುಕ್ರವಾರ ಅಲ್ವಾ? ಅಲ್ವಾ, ಏನ್ ಬಂತು, ಇವತ್ತು ಶುಕ್ರವಾರ. ಸಿದ್ಧವಾಗೇ ಬಂದ್ಬಿಟ್ಟಿದ್ದೀರಾ? ಅಂದ್ರೆ ನಾಳೆ ಶನಿವಾರ, ನಾಡಿದ್ ಭಾನುವಾರ, ಆಮೇಲೆ ಸೋಮವಾರ. ಏನಮ್ಮ ಕನ್ಫ್ಯೂಷನ್ ನಿನ್ಗೆ? ನಿನ್ ಏನಾಗಿದೆ? ಏನಿಲ್ಲ, ಕಾಫಿ ಕೊಡೋದು ಮರ್ತು ಹೋಗ್ಬಿಟ್ಟೆ, ಅದಕ್ಕೆ. ಅಯ್ಯೋ, ಕಾಫಿನ ನಾರಾಯಣ ರಾಯರ್ ಮಲ್ಲಿ ಫಸ್ಟ್ ಕ್ಲಾಸ್ ಫಿಲ್ಟರ್ ಕಾಫಿ, ಅಲ್ಲೇ ಕುಡಿತೀವಿ. ಅಡಿಯಂದ್ರೆ ಲೇಟ್ ಆಯ್ತು, ನಡ್ರಿ. ಬನ್ನಿ ಮಾವ. ಅವಳು ಏನ್ ಹೇಳಿದ್ಲು? ಪ್ರಿಯಾ ಅವತ್ತು ಏನೋ ಹೇಳಿದ್ಲಲ್ಲ. ಈ ಕೊಲೆಗೆ ನಿಲ್ಲೋದಿಲ್ಲ, ಮುಂದಿನ ಶನಿವಾರ ಇನ್ನೊಂದ್ ಕೊಲೆ ಆಗುತ್ತೆ, ತಿಳ್ಕೊ. ಅಯ್ಯೋ, ಇದೇನ್ ಹೇಳ್ತಾ ಇದೀಯೇ? ಇವತ್ತು ಶನಿವಾರದ ದಿವಸ ಸಾಯೋರು ಒಬ್ರೇ ಹೋಗಲ್ಲ, ಜೊತೆಗೆ ಇನ್ನೊಬ್ರು ಕರ್ಕೊಂಡು ಹೋಗ್ತಾರೆ. ಮದುವೆದ ಹುಡುಗಿಯ ಶೀಲಹರಣ. ಇವನೇ ಅವನು ನಮ್ಗಿಂತ ಮುಂದುವರ್ತಿದ್ದಾನೆ. SMS ಕಂಟೈನರ್ ಲಾರಿ ಸರ್ವಿಸಸ್ ಕಂಪನಿಯ ಪಾಲುದಾರರಾದ ಶ್ರೀ ಸೆಲ್ವ ದೊರೆ ಅವರು ನಿನ್ನೆ ರಾತ್ರಿ 12 ಗಂಟೆ 1 ನಿಮಿಷಕ್ಕೆ ಅಕಾಲ ಮರಣವಾದರು. ಏನಿದು? ಹೇ, ನಿಂತ್ಕೊಳ್ರಿ. ಈ ಶವ ಪೆಟ್ಟಿಗೆನ ಇಲ್ಲೇ ತರ್ತಾ ಇದೀರಾ? ಯಾರು ನೀವೆಲ್ಲ? ಏನಿದೆಲ್ಲ? ತಪ್ಪ ಅಡ್ರೆಸ್ಗೆ ಬಂದ್ರಾ? ಸರಿಯಾದ ಅಡ್ರೆಸ್ಗೆ ಬಂದಿದ್ದೀವಿ ಸರ್. ಈ ಮನೆಯಲ್ಲಿ ಸೆಲ್ವದೊರೆ ಅನ್ನೋರು ಸತ್ತಿದಾರಂತಲ್ಲ. ಯಾರೋ ಹೇಳಿದ್ ನಾನು ಸತ್ತಿದ್ದೀನಿ ಅಂತ. ಐ ವಿಲ್ ಕಿಲ್ ದಟ್ ಬಗರ್. ಸರ್ ನಿಲ್ಸಿ ಸರ್, ನಂಜಪ್ಪ ಅನ್ನೋರು ಫೋನ್ ಮಾಡಿ ವಿಷಯ ತಿಳಿಸಿ ಅಡ್ರೆಸ್ ಕೊಟ್ಟು ಕಳ್ಸಿದ್ರು. ನಂಜಪ್ಪನ? ಏನ್ರಿ ಇದು? ಆರನೇ ಕೆಡ್ಕೊಂಡ್ ಬಂದಿದ್ದೀರಾ? ಸೆಲ್ವದೊರೆ, ನೀವೇನು ಜೀವಂತವಾಗಿದ್ದೀರಾ? ಯಾಕೆ? ಹಳದಲ್ಲಿ ಮಲಗಿಸಿ ಸಿಮೆಂಟ್ ಹಾಕಿ ಸಮಾಧಿ ಕಟ್ಬೇಕು ಅಂತ ಬಂದ್ರ? ಈಗ ತಾನೇ ನ್ಯೂಸ್ ಪೇಪರ್ ಬಂದಿದೆ, ಅಷ್ಟೆಲ್ಲ ಹಾರ ತಗೊಂಡ್ ಬಂದ್ರ? ನಾವು ಪೇಪರ್ ನೋಡ್ಲಿಲ್ಲ ಸರ್. ನಿನ್ನೆ ರಾತ್ರಿನೇ ನೀವು ಸತ್ತೋದ್ರಿ ಅಂತ ನಂಜಪ್ಪನವರು ನಮಗೆ SMS ಕಳಿಸಿದ್ರು. ನಂಜಪ್ಪ ಅವನಿಗೇನ್ ಹುಚ್ಚಿಡ್ದಿದ್ಯಾ? ಊರೆಲ್ಲ ರಾಂಗ್ ನ್ಯೂಸ್ ಪ್ರಚಾರ ಮಾಡ್ತಿದ್ದಾನೆ.
ತಗೊಳ್ಳೆ. ಇದು ಮಾರಮ್ಮನ್ ದೇವಸ್ಥಾನದ ಕುಂಕುಮ, ಹತ್ತಿ ಉರಿಯೋ ಬೆಂಕಿ ನಿನ್ನನ್ ಸುಟ್ಟು ಬೂದಿ ಮಾಡ್ಬಿಡುತ್ತೆ. ಈ ಗೆರೆ ದಾಟಿ ನೀನ್ ಹೊರಗಡೆ ಹೋಗೋದಕ್ಕಾಗೋದಿಲ್ಲ. ಹಾಗ್ಯಾಕ್ ನೋಡ್ತಾ ಇದೀಯಾ? ಯಾವುದೋ ಕಾರಣ ಅಂತ ನನಗ್ ಗೊತ್ತಿಲ್ಲ, ಆದ್ರೆ ಮುಂದೆ ನಡೆಯುತ್ತೆ ಅಂತ ನನಗ್ ಗೊತ್ತಾಗಿದೆ. ಇವತ್ತು ಶನಿವಾರ, ಎಲ್ಲೋ ಒಂದ್ ಕಡೆ ಒಬ್ಬ ಸಾಯ್ತಾನೆ. ಅವನ ನೀನೇ ಕೊಲ್ತೀಯಾ? ಇಲ್ಲ, ನನ್ ಮಗಳು ಕೊಲೆಗಾರ್ತಿ ಆಗ್ಬಾರ್ದು. ಯಾವುದೋ ಜೀವ ಅನ್ಯಾಯವಾಗಿ ಸಾಯಬಾರದು. ಅದಕ್ಕೆ ಅದಕ್ಕೆ ಈ ಕುಂಕುಮದ ಗೆರೆಗಳನ್ನ ಹಾಕಿ ನಿನ್ನ ಕಟ್ಟಾಕಿದ್ದೀನಿ. ಶನಿವಾರ ಸಾಯೋರು ಜೊತೆಲಿ ಇನ್ನೊಬ್ರನ್ನ ಕರ್ಕೊಂಡು ಹೋಗ್ತಾರೆ ಅಂತ ಆವತ್ತು ನೀನು ಹೇಳ್ದೆ. ಅದು ನಡೆಯೋ ಹಾಗಿಲ್ಲ. ಏಯ್, ಏನೋ ಹೇಳ್ತಿದ್ಯಾ? ನಾನು ರಾತ್ರಿ ಎಲ್ಲ ಸೆಲ್ ಸ್ವಿಚ್ ಆಫ್ ಮಾಡಿಟ್ಟಿದ್ದೆ. ಅದ್ರಲ್ಲಿ ಹೇಗೋ ಮೆಸೇಜ್ ಹೋಗುತ್ತೆ? ಸ್ವಿಚ್ ಆಫ್ ಮಾಡಿದ್ಯಾ? ಹಾಗಾದ್ರೆ ಮೆಸೇಜ್ ಆಗ ಹೋಯ್ತು. ನನಗೆ ಯಾಕೋ ತುಂಬಾ ಭಯ ಆಗ್ತಿದೆ ಕಣೋ. ಏಯ್, ನಮ್ ಸುನೀಲ್ ಕುಮಾರ್ನ ಆ ದೇವತ್ಕಾರ್ ಕೊಂದ ಹಾಗೆ ನಿನ್ನೂ ಒಂದು ಅಮಾನುಷ ಶಕ್ತಿ ಕೊಲ್ಲಕ್ ನೋಡ್ತಿದೆ. ಲೇ 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 ನಂಜಪ್ಪ, ಏನು ಹೇಳ್ತಿದ್ಯಾ ನೀನು? ಸುನೀಲ್ ಕುಮಾರ್ ಸತ್ತಿದ್ದು ಹೋದ್ ಶನಿವಾರ, ಇವತ್ತು ಶನಿವಾರ. ಏಯ್, ನೀನ್ ಸ್ವಲ್ಪ ಹುಷಾರಾಗಿರು. ಬೇಡ, ಹೆದರ್ಸ್ಬೇಡ ಕಣ. ಆ ದಿನ ನಾನು ಹೇಗೋ ತಪ್ಪಿಸ್ಕೊಳ್ಳೋದು? ಏಯ್, ಭಯ ಪಡಬೇಡ, ಸೀದಾ ಕಮಿಷನರ್ ಆಫೀಸ್ಗೆ ಹೋಗು. ಇವತ್ತು ಪೂರ್ತಿ ಅಲ್ಲೇ ಇರು. ಆ ದೆವ್ವ ನಿನ್ನ ಹೇಗ್ ಕೊಲ್ಲುತ್ತಾ ನಾನು ನೋಡ್ತೀನಿ. ಭಯ ಪಡಬೇಡ, ನಾನು ಕಮಿಷನರ್ ಆಫೀಸ್ಗೆ ಬರ್ತೀನಿ. ಓಕೆ? ಓಕೆ.